ಮಕ್ಕಳ ಚಿಕ್ಕಜ್ಜಿಗೆ ಹುಷಾರಿಲ್ಲ ಅಂತ ಮಗ ಬುತ್ತಿ ಕಟ್ಟಿಟ್ಟಿದ್ದೀನಿ. ನೀವಿಬ್ರು ಹೋಗಿ ಊಟ ಕೊಟ್ಟು ಬರ್ತೀರಾ? ತಮ್ಮಣ್ಣಿ ಎಲ್ಲೋ ಹೊರಗೆ ಹೋದ, ಬರೋದು ಎಷ್ಟು ಹೊತ್ತಿಗೋ ಏನೋ. ಅಜ್ಜಿಗೆ ಅಡುಗೆ ಮಾಡೋಕ್ಕೂ ಆಗ್ತಿಲ್ಲ ಅಂತಪ್ಪ. ಹೋಗಿ ಕೊಟ್ಟು ಬನ್ನಿ ಮಗ. ನಂಗೆ ಹೇಳ್ಬಿಡಜ್ಜಿ, ನಾನು ಹೋಗಲ್ಲ. ನಾಳೆ ಎಕ್ಸಾಮ್ ಬೇರೆ ಇದೆ. ನಂಗೆ ಏನು ಓದಿ ಆಗಿಲ್ಲ. ಈ ಅಪ್ಪುಗೆ ಹೋಗಿ ಕೊಟ್ಟು ಬರೋಕ್ ಹೇಳು. ಓದಿ ಗುಡ್ಡೆ ಹಾಕ್ಲಿ, ನಾನೊಬ್ಬನೇ ಓಡೋಗಿ ಕೊಟ್ಟು ಬರ್ತೀನಿ. ನೀ ಸರಿಯಾಗಿ ಬುತ್ತಿ ಕಟ್ಟಿ ಕೊಡು. ಎಲ್ಲಿ ಟೈಮ್ ಪಾಸ್ ಮಾಡಕ್ ಸಿಗುತ್ತಂತ ಕಾಯ್ತಿರ್ತಾನೆ. ಒಬ್ಬನೇ ಹೋಗ್ತೀಯಾ? ಸರಿ ಬಿಡು. ಆ ಕಾಡ್ ದಾರಿಯಿಂದ ಹೋಗ್ಬೇಡ, ಈಚೆ ಬೈಲಿಂದನೇ ಹೋಗು. ಬೇಗ ಆಗತ್ತಂತ ಕಾಡ್ ದಾರಿಯಿಂದ ಹೋದ್ರೆ ಅಲ್ಲಿ ಯಾವುದೋ ಕೆಟ್ಟ ಭೂತ ಇದೆ ಅಂತ ತಾತ ಹೇಳಿದ್ ನೆನಪಿದೆಯಲ್ಲ ನಿಂಗೆ? ಮೋಹಿನೋ ಉಮಲ್ತಿನೋ ಏನೋ ಇದೆ ಮಗ, ಕರ್ಕೊಂಡು ಹೋಗುತ್ತೆ. ಆ ದಾರಿಯಿಂದ ಹೋಗ್ಬೇಡ, ಈಚಿಂದನೇ ಹೋಗು. ಅಜ್ಜಿ, ನೀ ತಲೆ ಕೆಡಿಸ್ಕೋಬೇಡ. ಅಲ್ಲಿಂದ ಹೋಗಲ್ಲ, ಈಚಿಂದನೇ ಹೋಗ್ತೀನಿ. ನೀ ಕೊಡ್ಬೇಗ. ಜಾಗ್ರತೆ ಮಗ, ಓಡ್ಬೇಡ. ಯಾರು ಕರೆದ್ರು ಹಿಂತಿರುಗಿ ನೋಡ್ಬೇಡ. ಅಜ್ಜಿ, ಹೆಂಗ್ ಹೋಗ್ಲಿ? ಸೀದಾ ಹೋಗೋಣ ಅಂದ್ರೆ ಕಾಡ್ ದಾರಿ ಬೇರೆ. ಅಜ್ಜಿ ಹೇಳ್ದಂಗೆ ಭೂತ ಪ್ರೇತ ಬಂದ್ರೆ ಈಚೆ ಬೈಲಿಂದ ಹೋಗಕ್ಕೆ ದೂರ ಆಗುತ್ತೆ. ಇಲ್ಲಿಂದ ಆದ್ರೆ ಬೇಗ ಕೊಟ್ಟು ಬರ್ಬೋದು. ಆ ಭೂತ ಏನ್ ನನ್ನ ಬರ್ತೀನಿ ಅಂತ ಕಾಯ್ತಿರುತ್ತಾ? ನಾನ್ ಗಾಳಿ ತರ ಓಡಿದ್ರೆ ಅದು ಗೊತ್ತು ಆಗಲ್ಲ. ಅಜ್ಜಿ ಒಂದ್ ಸುಮ್ಮನೆ ಹೆದರ್ಸುತ್ತೆ. ಇಲ್ಲಿಂದ ಬೇಗ ಹೋಗ್ಬಿಡ್ತೀನಿ. ಏನ್ ಶಬ್ದ ಇದು? ಕಾಡಲ್ವಾ? ಹಕ್ಕಿ ಹಾರುತ್ತೆ, ಗಾಳಿ ಬೀಸ್ತಿರುತ್ತೆ, ಇದ್ದರ್ಲೆ ಬೀಳೋ ಶಬ್ದ. ಸುಮ್ಮನೆ ಹೆದರ್ದೆ. ಇವತ್ ನಂಗ್ ಸಿಕ್ತು ಬಾ. ಓ ಮಗ ಮಗ, ಆಗ ಮಗ ಅಂತು. ನನ್ ಹಿಂದೆ ನಡ್ಕೊಂಡ್ ಬರೋ ಗೆಜ್ಜೆ ಶಬ್ದ ಬೇರೆ. ಈ ಕಾಡಲ್ಲಿ ನಂಗೆ ಯಾರು ಮಗ ಅಂತ ಕರೀತಾರೆ? ಏನೋ ಭ್ರಮೆ. ಮಗ ನಾನ್ ಬರ್ಲಾ ಮಗ ನಿನ್ ಜೊತೆ? ಯಾರಪ್ಪ ಬರ್ಲ ಅಂತಿದೆ? ತಿರುಗಿ ನೋಡ್ಲಾ? ಅಜ್ಜಿ, ಹಿಂತಿರುಗಿ ನೋಡ್ಬೇಡ ಅಂದಿತ್ತು. ನೋಡಲ್ಲ. ಯಾರು ಇರ್ಬೇಕು? ಬರ್ಲ ಅನ್ನತ್ತಲ್ಲ. ಸುಮ್ಮನೆ ಯಾಕಿಷ್ಟು ಹೆದರ್ತೀನಿ? ಯಾರೋ ದರ್ಲೆಗೋ ಸೌದೆಗೋ ಬಂದಿರ್ತಾರೆ. ನಾನು ಒಬ್ಬನೇ ಹೋಗೋದ್ ನೋಡಿ ಕೇಳ್ತಾರೇನೋ. ಮಗ, ಏನಪ್ಪ ನಿನ್ ಕೈಲಿ ಗಂಟು? ಒಳ್ಳೆ ವಾಸನೆ ಬರ್ತಿದೆ. ನಂಗೆ ಕಟ್ತೀಯಾ? ನಂಗೂ ತುಂಬಾ ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸಿತಿದ್ಯಾ? ಹೊಟ್ಟೆ ಹಸಿದ್ರೆ ಇಲ್ಲಿ ಕಾಡಲ್ಲಿ ಏನ್ ಮಾಡ್ತಿದ್ಯಾ? ಮನೆಗೆ ಹೋಗಿ ಊಟ ಮಾಡು. ಎಷ್ಟು ದಿನ ಆಯ್ತು ಯಾರು ನನ್ನ ಬಲೆ ಬೀಳ್ತಿರ್ಲಿಲ್ಲ. ಇಷ್ಟು ದಿನದ ಮೇಲೆ ಸಿಕ್ಕಿರೋ ಎಳೆ ಮಾಂಸನ ಸುಲಭದಲ್ಲಿ ಬಿಡ್ತೀನಾ? ಎಳೆ ಮಾಂಸನ? ಇಲ್ಲ, ನನ್ನ ಹತ್ರ ಮಾಂಸ ಇಲ್ಲ. ಚಿಕ್ಕಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ಊಟ ತಕೊಂಡು ಹೋಗ್ತಿದ್ದೆ. ಆ ಊಟ ಯಾರ್ ಬೇಕು ಹುಡುಗ? ನಿನ್ ರಕ್ತ ಮಾಂಸ ಬೇಕು ನಂಗೆ. ಬೇಡ, ನಂಗೇನು ಮಾಡ್ಬೇಡ ಪುಟ್ಟ. ನನ್ ಬಿಟ್ಬಿಡು. ಅಜ್ಜಿ ಹೇಳ್ದಂಗೆ ಇಲ್ಲಿಂದ ಬರ್ಬಾರ್ದಿತ್ತು. ಅಯ್ಯೋ, ಸರಿಯಾಗಿ ಸಿಕ್ಬಿದ್ದೆ. ಹ್ಯಾಂಗ್ ಹೋಗ್ಲಿ ಇಲ್ಲಿಂದ? ನಾನ್ ಆಡೋ ನಾಟಕಕ್ಕೆ ಎಂತೆಂತವ್ರೆಲ್ಲ ಸಿಕ್ ಬೀಳ್ತಾರೆ. ನೀನೇನೋ ಲೆಕ್ಕ ಹುಡುಗ. ನಡಿ. ಅಯ್ಯೋ, ಬಿಡು. ಇವತ್ ನಿನ್ ರಕ್ತನ್ ಹೀರಿ ತಂದೂರಿ ಮಾಡ್ಕೊ ತಿಂತೀನಿ. ಕೈ ಕಾಲು ಮೂಳೆನೆಲ್ಲ ಚಟ್ನಿ ಮಾಡ್ಕೊ ತಿಂತೀನಿ. ಕಣ್ಣು ಗುಡ್ಡೆನ ಎಪ್ಸಿ ಲಾಲಿಪಾಪ್ ಮಾಡ್ಕೊ ತಿಂತೀನಿ.
ಏತಿದ್ರೆ ಇಷ್ಟು ಕೋಮಲ ಶರೀರ ನಂದು ಇವತ್ತಿ ಭೂತಕ್ಕೆ ವೆರೈಟಿ ಊಟ ಹಾಕ್ತಿದ್ದೀನಲ್ಲಪ್ಪ. ಏನ್ ಮಾಡ್ಲಿ ಏನಾರು ಐಡಿಯಾ ಮಾಡಿ ಪಾರಾಗ್ಲಿಲ್ಲ ಅಂದ್ರೆ ಇವತ್ ನನ್ ಬಿಡಲ್ಲ ಈ ಭೂತ. ಒಳ್ಳೆ ಚೈನೀಸ್ ಮೆನು ರೆಡಿ ಮಾಡ್ಕೊಂತಿದೀಯಲ್ಲ. ಓ ಭೂತ ಆಂಟಿ. ಏ ಆಂಟಿ ಅಂದ್ರೆ ಚೆನ್ನಾಗಿರಲ್ಲ. ಇಲ್ಲ ಭೂತಕ್ಕ ನಾನ್ ಪುಟ್ಟ ಮಗು. ನನ್ ರಕ್ತ ಮಾಂಸ ತಿಂದ್ರೆ ನಿನ್ ಹೊಟ್ಟೆ ತುಂಬುತ್ತಾ? ಸಿಕ್ಕಿದ್ರಲ್ಲೇ ತೃಪ್ತಿ ಪಟ್ಕೋತೀನಿ. ಬೇಡ ಭೂತಕ್ಕ, ನಾನೇನೋ ಸತ್ತು ಹೋಗ್ತೀನಿ, ಆದ್ರೆ ನಿನ್ ಹೊಟ್ಟೆ ತುಂಬಲ್ಲ. ಅದಕ್ಕೊಂದು ಕೆಲಸ ಮಾಡು, ಈಗ ನನ್ನ ಬಿಟ್ಬಿಡು. ನಾನ್ ಹೋಗ್ತಿದ್ದೀನಲ್ಲ, ಅಲ್ಲಿ ಎರಡೆರಡು ಮಕ್ಕಳಿದ್ದಾರೆ. ನಾನ್ ಒಬ್ಬ ನಿನ್ಗೇನು ಸಾಕಾಗಲ್ಲ. ನನ್ ಬಿಟ್ರೆ ಬರ್ತಾ ಎರಡೆರಡು ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ಮತ್ ದಿನ ನಿನಗೆ ಏನಾರ ಕುರಿನ ಏನೋ ತಂದು ಕೊಡ್ತಿರ್ತೀನಿ. ನನ್ ಬಿಡು ಭೂತಕ್ಕ. ಹ್ಯಾಂಗ್ ನಂಬಲಿ ನಾನಿನ್ನ? ಅಯ್ಯೋ ನೀ ಭೂತ, ನನ್ನ ಹಿಂದೆ ಬಾ, ಯಾರಿಗೂ ನೀನೇನ್ ಕಾಣಿಸಲ್ಲ. ನಾನೇ ಹೋಗಿ ಎತ್ಕೊ ಬರ್ತೀನಿ. ನೀನ್ ಯಾಕೆ ಬರ್ಬೇಕು? ನೀನ್ ಇಲ್ಲೇ ಇರು. ಆ ಮಕ್ಕಳನ್ನು ನಿನ್ನನ್ನು ತಿಂದ್ರೆ ನನ್ನ ಹೊಟ್ಟೆ ತುಂಬಾ ಆಗತ್ತೆ. ಅಯ್ಯೋ ಹ್ಯಾಂಗ್ ಎತ್ಕೊ ಬರ್ತೀಯಾ? ನೀನ್ ನೋಡಿ ಅವ್ ಮನೆಯಿಂದ ಹೊರಗೆ ಬರೋದೇ ಇಲ್ಲ, ಅಷ್ಟು ವಿಚಿತ್ರ ಇದೆಯಾ ನೀನು. ನಾನೇ ಹೋಗಿ ಕರ್ಕೊ ಬರ್ತೀನಿ, ನನ್ ನಂಬು. ಸರಿ ನಡಿ. ಯಾಕೆ ನಿಂತೆ? ಭೂತಕ್ಕ ನನ್ ಜೋರ್ ಸಸ್ಸು ಬರುತ್ತೆ. ನಿನ್ ಮುಂದೆ ಹ್ಯಾಂಗ್ ಮಾಡೋದು ಅಂತ ಯೋಚಿಸ್ತಿದ್ದೆ. ಮಾಡ್ಕೊ ಬರ್ಲಾ? ಹೋಗು. ಇದೇ ಸರಿ. ಇಲ್ಲಿ ಈ ತರ ಮಡಿಕೆ ಇದೆ ಅಂದ್ರೆ ಇದೇನೋ ಯಾರೋ ಬಂದಿ ಮಾಡಿಟ್ಟು ಮಡಿಕೆನೇ ಇರ್ಬೇಕು. ಏನಾದ್ರೂ ಪ್ಲಾನ್ ಮಾಡಿ ಈ ಭೂತನ್ನ ಇದ್ರ ಒಳಗ್ ಕಳಿಸಿ ಮುಚ್ಚಿಬಿಟ್ರೆ ನಾನ್ ಬದುಕೋತೀನಿ. ಇದೇ ಸರಿಯಾದ ಐಡಿಯಾ. ಕಾಯಿನ್ ಹಾಕದೆ. ಭೂತಕ್ಕ ಅಲ್ಲಿ ಮಡಿಕೆ ಒಳಗೆ ನನ್ ದುಡ್ಡು ಜಾರಿ ಬಿದ್ದೋಯ್ತು. ಅದನ್ನ ತೆಗೆದು ಕೊಡ್ತೀಯ ಭೂತಕ್ಕ? ತೆಗೆದು ಕೊಡ್ತೀನಿ. ನನ್ನ ನೀನು ಕಮ್ಮಿ ಅನ್ಕೊಂಡ್ಯಾ? ಯಾವ ರೂಪ ಬೇಕಾದ್ರೂ ಪಡಿತೀನಿ ನಾನು. ತರ್ತೀನಿ, ನೋಡ್ತಿರು. ಹೌದಾ? ಭಾರಿ ಶಕ್ತಿಶಾಲಿ ಭೂತ ಅನ್ನು ನೀನು. ನಾನು ನೋಡ್ತೀನಿ. ಪ್ಲೀಸ್ ನನ್ ದುಡ್ಡು ತೆಗೆದು ಕೊಡು. ಈಗ ಇಲ್ಲೇ ಇರು. ಏ ನಂಗೆ ಮೋಸ ಮಾಡ್ತೀಯೇನೋ ಹುಡುಗ, ಹೊರಗೆ ತೆಗಿ ನನ್ನ. ತೆಗಿಯಲ್ಲ ಭೂತಕ್ಕ, ನೀನ್ ಇದ್ರ ಒಳಗೆ ಉಪವಾಸ ಮಾಡ್ತಾ ಇರು. ಹೊರಗಿದ್ರೆ ಎಲ್ರಿಗೂ ತೊಂದರೆ ಕೊಡ್ತೀಯ. ಬಿಡು ನನ್ನ, ತೆಗಿ ಹೊರಗೆ. ನನ್ನ ಕೊಂದು ವೆರೈಟಿ ಫುಡ್ ಮಾಡ್ಕೊ ತಿಂತೀಯ? ಇಲ್ಲಿ ಏನು ಇಲ್ಲದೆ ಹಾಳು ಬಾವಿಲಿ ಉಪವಾಸ ಸಾಯಿ. ನೋಡಿ ಖುಷಿ, ನನ್ ಗಾಳಿಪಟ ನೋಡು, ಎಲ್ಲದಕ್ಕಿಂತ ಮೇಲ್ ಹಾರ್ತಿದೆ. ಯಾರಿಗೂ ಕಟ್ ಮಾಡಕ್ಕಾಗಲ್ಲ. ಲೋಪು, ಜಾಸ್ತಿ ಮೆರಿಬೇಡ. ಈಗ್ಲೇ ಜಾಗ್ರತೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಬೀಳ್ತೀಯ ಭೂಮಿಗೆ. ನೋಡ್ತೀಯಾ, ತುಂಡಾಯ್ತು ನೋಡು. ಹೋಗ್ತಿದ್ಯಾ, ಅಲ್ಲಿ ದೂರ ಹೋಯ್ತು. ಅಯ್ಯೋ ನಡಿಯ ಖುಷಿ, ನನ್ ಲಕ್ಕಿ ಗಾಳಿಪಟ ಕಣೆ. ಹಿಡ್ಕೊ ಬರೋಣ ಬಾ. ಲೋ ತಿಕ್ಕ, ಎಲ್ಲ ಸಿಗುತ್ತೋ ಅದು? ದೂರ ಹೋಯ್ತಲ್ಲೋ. ಬೇಡ ಬಿಡು, ಬೇರೆ ತಗೋ. ಇಲ್ಲ, ನಂಗೆ ಅದೇ ಬೇಕು. ನೀ ಬರಲ್ಲ ಅಂದ್ರೆ ಬಿಡು, ನಾ ಒಬ್ನೇ ಹೋಗ್ತೀನಿ. ಒಳ್ಳೆ ಕಾಟ ಆಯ್ತಲ್ಲ ನಿಂದು. ನಡಿ. ನೋಡು, ಗುಡ್ಗು ಮಿಂಚು ಎಲ್ಲ ಶುರುವಾಯ್ತು. ಮಳೆ ಬರೋ ಅಂತಿದೆ. ಬಾರ, ವಾಪಸ್ ಮನೆಗೆ ಹೋಗೋಣ. ಇಲ್ಲ, ನಾನ್ ಬರಲ್ಲ. ಗಾಳಿಪಟ ಹುಡ್ಕೊಂಡೇ ಬರೋದು ನಾನು. ಅಯ್ಯೋ, ಮಳೆ ಬಂದೇ ಬಿಡ್ತು. ನಡಿಯ ಮನೆಗೆ. ಜೋರ್ ಬರಲ್ಲ ಕಣೆ ಖುಷಿ,
ಪೂರ ಚಂಡಿ ಆಗ್ತಿದ್ದೀನೋ ನಾನು. ಚಳಿ ಆಗ್ತಿದೆ, ಜ್ವರ ಬರುತ್ತೆ. ಖುಷಿ, ಅಲ್ಲೊಂದು ಮನೆ ಕಾಣಿಸ್ತಿದೆ ನೋಡು. ಮಳೆ ಬಿಡೋವರೆಗೂ ಅಲ್ಲಿ ಹೋಗಿ ನಿಂತು ಆಮೇಲೆ ನನ್ ಗಾಳಿಪಟ ಹುಡ್ಕೊಂಡು ಮನೆಗೆ ಹೋಗುವ ನಡಿ. ಖುಷಿ, ಯಾವ್ದೋ ಹುಡುಗಿ ಅಳ್ತಿದೆ, ಹೋಗಿ ನೋಡೋಣವಾ? ಇಲ್ಲ, ನಾನ್ ಬರಲ್ಲ. ಕಾಡಲ್ಲಿ ಈ ಮಳೆಯಲ್ಲಿ ಇಲ್ಲಿ ಯಾವ ಹುಡುಗಿ ಬಂದು ಅಳತ್ತೋ? ಏನೋ ಮೋಸ ಇದೆ, ಬೇರೆ ಏನೋ ಇದೆ. ಬೇಡ ಕಣೋ ಅಪ್ಪು, ಸುಮ್ಮನೆ ಕೂತ್ಕೋ. ಇಲ್ಲ ಕಣೆ, ಏನು ಮೋಸ ಇರಲ್ಲ. ಭೂತ ಆಗಿದ್ರೆ ಇಷ್ಟು ಸಾಫ್ಟ್ ಆಗಿ ಅಳತ್ತಾ? ಯಾವ್ದೋ ಹುಡುಗಿ ಪಾಪ ಏನು ತೊಂದ್ರೆಯಲ್ಲಿದೆ. ನೀ ಬರ್ದಿದ್ರೆ ಬಿಡು, ನಾ ಒಬ್ನೇ ಹೋಗಿ ನೋಡ್ತೀನಿ. ಇರೋ, ನಾನು ಬರ್ತೀನಿ. ನಾನ್ ಹೇಳಿಲ್ವ ನಿಂಗೆ ಯಾರು ತೊಂದ್ರೆಯಲ್ಲಿದ್ದಾರೆ ಅಂತ? ನೋಡೀಗ. ಯಾರು ನೀನು? ನಿನ್ನನ್ನ ಯಾರು ಬಂದಿ ಮಾಡಿಟ್ಟಿದ್ದಾರೆ ಆಂಟಿ? ನಾನೊಬ್ಳು ದೇವಕನ್ನೆ. ಈ ಕಾಡು ಮಾರ್ಗದ ಹೋಗ್ತಿರ್ಬೇಕಾದ್ರೆ ನನ್ನ ಮ್ಯಾಜಿಕ್ ಸ್ಟಿಕ್ ಕೆಳಗೆ ಬಿದ್ದೋಯ್ತು. ಅದರಲ್ಲಿ ನನ್ನೆಲ್ಲ ಶಕ್ತಿ ಇದೆ. ಅದಕ್ಕೆ ಕೆಳಗೆ ಬಂದು ಹುಡುಕ್ಬೇಕಾದ್ರೆ ಒಬ್ಬ ತಾಂತ್ರಿಕ ನನ್ನ ಇಲ್ಲಿ ತಂದು ಬಂದಿ ಮಾಡಿಬಿಟ್ಟ. ನನ್ನ ಇಲ್ಲಿಂದ ಬಿಡಿಸಿ ಇದರಿಂದ ಹೊರಗೆ ತೆಗೀರಿ, ನನ್ನ ಲೋಕಕ್ಕೆ ಹೋಗ್ಬೇಕು ನಾನು. ಈಗ ತಂತಿ ಎಲ್ಲಿದ್ದಾನೆ ಪರಿ ಆಂಟಿ? ಆತ ನನ್ನ ಮ್ಯಾಜಿಕ್ ಸ್ಟಿಕ್ ಹುಡ್ಕೋಕೆ ಕಾಡಿಗೆ ಹೋಗಿದ್ದಾನೆ. ಆ ಸ್ಟಿಕ್ ಅವನ ಕೈಗೆ ಸಿಕ್ಕರೆ ಅದ್ರ ಶಕ್ತಿಯಿಂದ ಮನುಕುಲನೇ ನಾಶ ಮಾಡ್ತಾನೆ, ಎಲ್ರಿಗೂ ತೊಂದರೆ ಕೊಡ್ತಾನೆ. ಹೌದಾ? ನೀ ಹೆದರಬೇಡ ಪರಿ ಆಂಟಿ, ನಾನು ನಿನ್ನನ್ನು ಹೊರಗೆ ತೆಗಿತೀನಿ. ಏನಾಯ್ತು ಅಪ್ಪು? ಇದು ಸಾಧಾರಣವಾದ ಪಂಜರ ಅಲ್ಲ. ಆ ಮಾಂತ್ರಿಕ ಏನೋ ಮಾಟ ಮಂತ್ರ ಮಾಡಿಟ್ಟಿದ್ದಾನೆ. ಯಾರಿಗೂ ಇದನ್ನು ಓಪನ್ ಮಾಡೋಕ್ಕಾಗಲ್ಲ. ನನ್ನ ಮ್ಯಾಜಿಕ್ ಕೊಲ್ಲು ಸಿಕ್ಕಿದ್ದಿದ್ರೆ ನಾನು ಇದನ್ನು ಓಪನ್ ಮಾಡ್ತಿದ್ದೆ. ಸರಿ, ಹಾಗಾದ್ರೆ ನಾವು ಕಾಡಿಗೆ ಹೋಗಿ ನಿನ್ ಮ್ಯಾಜಿಕ್ ಸ್ಟಿಕ್ ಅನ್ನ ಹುಡ್ಕೊ ಬರ್ತೀವಿ. ನಡಿಯ ಖುಷಿ. ನಿನ್ಗೇನಾದ್ರು ಕಾಣಿಸ್ತೇನೆ ಖುಷಿ? ಇಲ್ವೋ? ಎಷ್ಟೊತ್ತಿಂದ ಇಲ್ಲೆಲ್ಲ ಹುಡುಕ್ತಿದ್ದೀನಿ, ಎಲ್ಲೂ ಕಾಣಿಸ್ತಿಲ್ಲ. ಖುಷಿ, ಆ ತಂತ್ರಿಗೆ ಸಿಕ್ತೇನೋ, ಅವನೇ ಇಟ್ಕೊಂಡು ಹೋಗಿರ್ತಾನೆ. ಯಾರೋ ನೀವು ಇಲ್ಲೇನ್ರು ಮಾಡ್ತಿದ್ದೀರಾ? ಲೋ ಅಪ್ಪು, ಇವನೇ ಆ ಕುತಂತ್ರಿ ನೀನು. ಏನ್ ಮಾಡೋದು ಈಗ? ಅಂಕಲ್ ಅಂಕಲ್, ನಮ್ ಗಾಳಿಪಟ ಹಾರ್ಕೊಂಡ್ ಬಂದ್ ಇಲ್ಲಿ ಬಿತ್ತು, ಅದನ್ನೇ ಹುಡ್ಕೊಂಡು ಹೋಗೋಕ್ ಬಂದ್ವಿ. ನಿಮ್ಮ ಗಾಳಿಪಟನ ಆಮೇಲೆ ಹುಡುಕಿ, ಮೊದಲು ನಂದೊಂದು ಮಂತ್ರದಂಡ ಇಲ್ಲೇ ಎಲ್ಲೋ ಬಿದ್ದು ಹೋಯ್ತು. ನೋಡೋಕೆ ಸ್ಟಾರ್ ಥರ ಹೊಳೆಯುತ್ತೆ, ಅದನ್ನು ಹುಡುಕಿ ಮೊದಲು ಹೋಗಿ. ಆಯ್ತು ಅಂಕಲ್, ಹುಡುಕ್ತೀವಿ. ಏನ್ ಮಾಡೋದು ಅಪ್ಪು, ನಂಗೆ ಭಯ ಆಗ್ತಿದೆ. ಹೆದರ್ಬೇಡ ಕಣಿ ಖುಷಿ, ಹುಡುಕು. ಸಿಕ್ಕರೆ ಸೀದಾ ತಗೊಂಡು ಹೋಗಿ ಆ ಪರಿಗೆ ಕೊಟ್ಟಾಯ್ತು. ಇದೇನೋ? ಹಾ, ಹೌದು ಹೌದು, ಅದೇ ಕೊಡು ನಂಗೆ. ಇಲ್ಲ ಇಲ್ಲ ಅಪ್ಪು, ನೀ ತಗೋ. ಓಡ್ ಹೋಗಿ ಕೊಡು ಆ ಪರಿ ಆಂಟಿಗೆ, ಓಡು. ಎಲ್ಲಿಗೆ ಓಡ್ತೀರಾ? ನಿಲ್ಲಿ. ಕ್ಲೀಂ ಹೀಂ ಹಂ ಹಂ ಛಾ. ಖುಷಿ, ನೀನ್ ಹಂಗೆ ಕುರಿ ಆಗ್ಬಿಟ್ಟೆ. ಅಪ್ಪು, ನೀ ಹೋಗಿ ಮೊದಲು ಆ ಸ್ಟಿಕ್ ಪರಿ ಆಂಟಿ ಕೊಡು. ಅವಳು ಆಮೇಲೆ ನನ್ನ ಮನುಷ್ಯನ್ ಮಾಡ್ತಾಳೆ. ಇಲ್ಲಾಂದ್ರೆ ಈ ತಾಂತ್ರಿಕ ನಿನ್ನ ಹಂದಿ ಮಾಡ್ಬಿಡ್ತಾನೆ. ನೀ ಕೊಳ್ಚೆ ತಿನ್ನೋದು ನನ್ನ ಕೈ ನೋಡಕ್ಕಾಗಲ್ಲ. ಓಡು ಅಪ್ಪು. ಛೀ, ಹಂದಿನ. ಇಲ್ಲ ಇಲ್ಲ, ಹೋಗ್ತೀನಿ ಹೋಗ್ತೀನಿ. ನನಗೆ ಕುದುತ್ತೀಯ? ನಿನ್ನ ಕುಂದು ಬಿಡ್ತೀನಿ ನೋಡು. ಓಂ ಹ್ರೀಂ ಹ್ರೀಂ ಕ್ಲೀಂ. ಪರಿ ಆಂಟಿ ವಿನ್ ಆಗ್ಬಿಟ್ಲು ಕಣೋ ಅಪ್ಪು. ಮಾಂತ್ರಿಕ ಕಪ್ಪೆ ಆಗ್ಬಿಟ್ಟ, ಕಪ್ಪೆ. ಪರಿ ಆಂಟಿ, ಪ್ಲೀಸ್ ನನ್ನ ಖುಷಿನ ಮತ್ತೆ ಮನುಷ್ಯರನ್ನಾಗಿ ಮಾಡ್ಬಿಡಿ. ಅವಳ ಕುರಿ ವಾಸನೆ ನಾನು ತಡ್ಕೊಳಕ್ಕಾಗ್ತಿಲ್ಲ. ನಾನ್ ಕೆಟ್ಟ ವಾಸನೆ ಬರ್ತೀನಿ
ನೀವಿಬ್ರು ನನ್ನನ್ನು ಕಾಪಾಡಿದ್ರಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ನಾನು. ಪರಿ ಅಂತಿ ಇನ್ನೇ ಹೋಗೀಗ ನಿನ್ ಲೋಕಕ್ಕೆ. ಇಲ್ಲ ಅಂದ್ರೆ ಇಲ್ಲಿ ನಿನಗೆ ಇನ್ನೇನಾದ್ರೂ ತೊಂದರೆ ಬಂದ್ರೆ ಕಷ್ಟ. ಸರಿ ಮಕ್ಕಳೇ, ಬರ್ತೀನಿ. ನಿಮ್ಗೇನಾದ್ರೂ ಕಷ್ಟ ಬಂದಾಗ ನನ್ನ ನೆನೆಸ್ಕೊಳ್ಳಿ. ಬರಲಾ? ಬಾಯ್ ಪರಿ ಅಂತಿ. ಬಡ್ಕೋತಿರೋದು ಶಾಂತದಲ್ಲಿರೋಕ್ಕಾಗಲ್ವಾ? ನಾನಿಲ್ಲಿ ಬಂದಿಯಾಗಿದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಕೊಂದು ಬಿಡ್ತಿದ್ದೆ. ನೀನ್ ಯಾವಳೆ ಒಳಗಿದ್ಕೊಂಡೆ ಇಷ್ಟು ಕಿರ್ಚಿತೀಯ? ನನ್ನನ್ನೇನು ಸಾಧಾರಣ ಕಪ್ಪೆ ಅನ್ಕೊಂಡ್ಯಾ? ಮಹಾಮಾಂತ್ರಿಕ ಭೈರವನಾಥ್ ನಾನು. ಒಬ್ಳು ದೇವಕನ್ಯೆ ಮತ್ತೆ 2 ಮಕ್ಕಳಿಂದಾಗಿ ಕಪ್ಪೆಯಾಗಿ ಬಳಿತಿದ್ದೀನಿ. ಅಂದ್ರೆ ನಮ್ಮಿಬ್ರ ಈ ಸ್ಥಿತಿಗೆ ಆ ಹುಡುಗನೇ ಕಾರಣವನ್ನು. ಅವನೇ ನನ್ನನ್ನೆಲ್ಲಿ ಬಂದಿ ಮಾಡಿದ್ದು. ಇಲ್ಲ ಹತ್ರದಲ್ಲಿದ್ದಾನೆ. ಹೌದೇನು? ಬಿಡಲ್ಲ ಅವನ್ನ. ನನ್ನ ಜೀವನನ್ನ ನರ್ಕ ಮಾಡ್ಬಿಟ್ವು ಅವು. ಬಿಡಲ್ಲ. ಲೋ ಕಿರ್ಚ್ಬೇಡ. ಮತ್ತೆ ತಡ ಮಾಡ್ತೀಯ. ನನ್ನ ಬಿಡಿಸ್ಬಿಡು. ಇಬ್ರು ಸೇರಿ ತೀರ್ಸ್ಕೊಳ್ಳುವ. ಬಿಡಿಸಬೇಕ? ಸರಿ, ಬಿಡಿಸ್ತೀನಿ. ನಿನ್ನ ಮತ್ತೆ ಮನುಷ್ಯನನ್ನಾಗಿ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಆದರೆ ನಿನ್ನ ಶರೀರನ್ನ ಬೆಹತ್ತಾಗಿ ಮಾಡೋ ಶಕ್ತಿ ಇದೆ. ಎಲ್ಲ ಎಲ್ಲಿದ್ದೀರೋ ದೂರ ಹೋಗ್ಬೇಡಿ. ಕ್ಲಾಪ್ ಆದ್ರೂ ಓಡಿರೋ. ನಂಗೆ ಗೊತ್ತಾಗಲ್ಲ ನೀವು ಎಲ್ಲಿದ್ದೀರೋ ಅಂತ. ಇಲ್ಲಿದ್ದೀನಿ. ಗೊತ್ತಾಗ್ಲಿಲ್ವೇನೋ ಹುಡುಗ? ನಾನು ಅದೇ ಭೂತ. ಕಾಡಲ್ಲಿ ನನಗೆ ಮೋಸ ಮಾಡಿ ಮಡ್ಕೆಲಿ ಬಂದಿ ಮಾಡಿಬಿಟ್ಟು ಓಡ್ ಹೋದ್ಯಲ್ಲ, ಅದೇ ಭೂತ ನಾನು. ಹೊರಗೆ ಬರೋಕ್ಕಾಗಲ್ಲ ನನಗೆ ಅಂತ ಅಂದ್ಕೊಂಡ್ಯಾ? ಬಂದೆ ನೋಡು, ನನಗೆ ನೀ ಮಾಡಿದ ಮೋಸಕ್ಕೆ ಸೇರ್ ತೀರ್ಸ್ಕೊಳ್ಳೋಕೆ. ಈಗ ನೋಡ್ತೀನಿ ನನ್ನಿಂದ ನಿನ್ನ ಯಾರು ಕಾಪಾಡ್ತಾರಂತ. ನಾನು ಅದೇ ಕಪ್ಪೆ. ದೇವಕನ್ಯೆ ಜೊತೆ ಸೇರಿ ನನ್ನ ಕಪ್ಪೆ ಮಾಡಿಬಿಟ್ರಲ್ಲ, ನೆನಪು ಮಾಡ್ಕೊಳ್ಳಿ. ಈಗ ನನ್ನ ಕೈಗೆ ಸಿಕ್ಬಿಟ್ಟಿದ್ದೀರಾ. ಬಿಡ್ಬೇಕಾ ನಿಮ್ಮನ್ನ? ಬಿಡಲ್ಲ. ಅಂತೂ ಹುಡ್ಕೊಂತ ಬಂದೇ ಬಿಟ್ರ. ಅಯ್ಯೋ ಖುಷಿ, ರಾಜು, ಕಿಟ್ಟು, ಓಡು ಇಲ್ಲಿಂದ, ಓಡಿ. ನಮ್ಮೆಲ್ಲರ ಜೀವಕ್ಕೆ ತೊಂದರೆ ಇದೆ. ಓಡಿ, ತಪ್ಪಿಸ್ಕೊಳ್ಳಿ. ಎಲ್ಲಿಗೆ ಓಡ್ತಿರೋ ತಪ್ಪಿಸ್ಕೊಂಡು? ಅಯ್ಯೋ ಬಿಟ್ಬಿಡಿ ಭೂತ ಆಂಟಿ. ನನ್ ಜುಟ್ಟನ್ ಬಿಡು, ನಂಗ್ ನೋಯ್ತಿದೆ. ಹೌದೌದು, ನಂಗೂ ಕೂದಲು ನೋಯ್ತಿದೆ. ಬಿಡೆ ಭೂತ, ಬಿಡು. ಲೇ ಖುಷಿ, ಈ ಭೂತಂಗೆ ಆಂಟಿ ಅಂದ್ರೆ ಸಿಟ್ಟು ಬರುತ್ತೆ. ಈ ಭೂತಕ್ಕ ಅನ್ನು ಬಿಟ್ಟು ಬಿಡ್ಬೋದೇನೋ? ಭೂತಕ್ಕ ಬಿಟ್ಬಿಡು ಭೂತಕ್ಕ. ನಾನ್ ನಿನ್ಗೇನ್ ಮಾಡಿಲ್ವಲ್ಲ. ನನ್ ಕೂದಲು ತುಂಡಾಗುತ್ತೆ, ನೋಯ್ತಿದೆ. ಇದನ್ನೇನ್ ಡುಪ್ಲಿಕೇಟ್ ಕೂದಲು ಅನ್ಕೊಂಡ್ಯಾ? ಭೂತಕ್ಕ ನನ್ ಬಿಟ್ಟು ಬಿಡು. ಅವನೊಬ್ಬನ ಎತ್ಕೊಂಡು ಹೋಗು, ನಾನ್ ಅಡ್ಡ ಬರಲ್ಲ. ಬಿಡೋದಾ? ಇಬ್ರನ್ನು ಬಿಡಲ್ಲ ಇವತ್ತು. ಕಪ್ಪೆ ಭೂತ, ಮೋಹಿನಿ ಭೂತ, ನೋಡಿ ನಮ್ ಫ್ರೆಂಡ್ ಅನ್ನು ಬಿಟ್ಟು ಬಿಡಿ. ಇಲ್ಲ ಅಂದ್ರೆ ಕಲ್ಲು ಹೊಡೆದು ಕೊಂದು ಬಿಡ್ತೀವಿ ನಿಮ್ಮನ್ನ. ಯಾರು ಬನ್ನಿ, ಬೇಗ ಬನ್ನಿ. ಅಪ್ಪು, ಖುಷಿ, ಮೋಹಿನಿ ಎತ್ಕೊಂಡು ಹೋಗ್ತಿದ್ದಾರೆ. ಬೇಗ ಓಡಿ ಬನ್ನಿ ಅಲ್ಲ. ಓಂ ರೀಂ ಬ್ಲೇಂ ಸ್ವಾಹ. ನನ್ನ ದಾರಿ ಗಡ್ಡ ಬಂದ್ರೆ ಇದೇ ಸ್ಥಿತಿ. ಇಲ್ಲೇ ಬಿದ್ದು ಸಾಯ್ರಿ. ನಡಿಯೋ ಮಂತ್ರವಾದಿ, ನಮಗ್ ಬೇಕಾದ ಸಿಕ್ತು. ನಡಿ. ಈ ಮೋಹಿನಿ ನನ್ನ ಹೆಗ್ಗಣ ಮಾಡಿಬಿಟ್ಟಲೋ. ಬೆಕ್ಕೋ ಹಾವೋ ಬಂದ್ರೆ ನನ್ನ ತಿಂದು ಬಿಡುತ್ತೆ. ನಮ್ದು ಅದೇ ಕತೆ. ಇಲ್ಲಿ ಹಿಂಗೆ ಇದ್ರೆ ನಾವು ಯಾವ್ದಾದ್ರು ಪ್ರಾಣಿಗೆ ಆಹಾರ ಆಗ್ಬೇಕಾಗುತ್ತೆ. ಇಲ್ಲೋ ಕರಿಯ, ನಿನ್ನನ್ ಕಾಗೆ ಮಾಡ್ತಲ್ಲ. ನೀ ಹಾರ್ಕೊಂಡು ಹೋಗಿ ಆ ಭೂತದ ಹಿಂದೆ ಹೋಗಿ
ಅಲ್ ನೋಡು ರಿಂಕಿ ಅವಳು ಆ ಪಪ್ಪನ ಜೊತೆ ಬರ್ತಿದ್ದಾಳೆ. ಕರಿಯೋ ಅವಳನ್ನ. ರಿಂಕಿ ಅಂಕಲ್. ನನ್ನ ಫ್ರೆಂಡ್ ವಾಯ್ಸ್ ಅಲ್ವಾ? ರಿಂಕಿ ಅಂಕಲ್. ಎಲ್ಲೂ ಕಾಣಿಸ್ತಿಲ್ಲ. ಅಪ್ಪ ನನ್ನ ಫ್ರೆಂಡ್ ಕರೀತಿದ್ದಾರೆ. ನಿನ್ಗೇನಾದ್ರೂ ಕಾಣಿಸ್ತಿದಾರೇನಪ್ಪ? ಇಲ್ಲಮ್ಮ. ಅಂಕಲ್ ಇಲ್ಲಿ ಕೆಳಗ್ ನೋಡಿ, ಇಲ್ಲಿ ಸೈಡ್ ನೋಡಿ ಅಂಕಲ್. ಅಂಕಲ್ ರಿಂಕಿ ನಮ್ಮ ಅಪ್ಪು ಖುಷಿನ ಭೂತಗಳು ಎತ್ಕೊಂಡು ಹೋಗ್ಬಿಟ್ವು. ಇದೇನ್ರು ವೇಷ ನಿಮ್ದು? ನಮಗ್ ನೀವೇ ಕಾಣಿಸ್ಲಿಲ್ಲ. ನೀವು ಕೂಗಿದ್ ನೋಡಿ ಹೆದರ್ ಬಿಟ್ವಿ ನಾವು. ರಿಂಕಿ ಅಂಕಲ್ ನಮ್ಮ ಅಪ್ಪು ಖುಷಿನ ಭೂತ ತರ ಇರೋದು ಏನೋ ಎತ್ಕೊಂಡು ಎಲ್ಗೋ ಹೋಗ್ಬಿಡ್ತು. ತಡಿಯಕ್ ಹೋದ್ ನಮ್ಮನ್ನ ಹಿಂಗ್ ಮಾಡ್ಬಿಟ್ಟು ಹೋದ್ವು. ಹೌದಾ? ನಂಬಕ್ಕಾಗ್ತಿಲ್ವಲ್ಲಪ್ಪ ನಿಮ್ ಮಾತನ್ನ. ಇಲ್ಲಪ್ಪ, ಈ ಸ್ಥಿತಿಯಲ್ಲಿ ಇವ್ರು ಸುಳ್ಳು ಹೇಳ್ತಿಲ್ಲಪ್ಪ. ಸತ್ಯನೇ ಇರ್ಬೇಕು. ಏನಾರು ಮಾಡಪ್ಪ. ಅಪ್ಪು ಖುಷಿ ನನ್ನ ಬೆಸ್ಟ್ ಫ್ರೆಂಡ್ಸು. ಅವ್ರನ್ನ ಕಾಪಾಡಲೇಬೇಕು. ಸರಿ ನಮ್ಮ ಯೋಚನೆ ಮಾಡ್ತೀನಿ. ಹಾ, ನಮ್ಮೂರ್ ದೇವಸ್ಥಾನದಲ್ಲಿ ಒಬ್ರು ಗುರುಗಳು ಬಂದಿದ್ದಾರೆ. ಅವ್ರ ಹತ್ರ ಹೇಳಿ ನೋಡೋಣ, ಅವರೇ ಏನಾರ ದಾರಿ ತೋರಿಸ್ತಾರೆ. ನಡಿ. ಏನು ಹೆದರಬೇಡಿ, ಎಲ್ಲ ಗೊತ್ತಾಯ್ತು. ನಾನು ಈ ಮಕ್ಕಳನ್ನ ನಂಬ್ತೀನಿ. ಮಕ್ಕಳ ಮನಸ್ಸಲ್ಲಿ ಕಲ್ಮಶ ಇರಲ್ಲ, ಶುದ್ಧವಾಗಿರುತ್ತೆ. ಅವ್ರು ತಮ್ಮ ಮುಗ್ಧತನದಿಂದಲೇ ಈ ಕಾರ್ಯ ಸಾಧಿಸಬಹುದು. ಆ ಮಕ್ಕಳನ್ನ ಕಾಪಾಡಬಹುದು. ನಾನು ನಿಮ್ಗೊಂದು ಅಸ್ತ್ರ ಕೊಡ್ತೀನಿ. ಅದು ಈ ಮಾಂತ್ರಿಕ ಭೂತ ಪ್ರೇತ ಪಿಶಾಚಿಗಳನ್ನ ಸದೆ ಬಡಿಯೋ ಶಕ್ತಿ ಹೊಂದಿರುತ್ತೆ. ಅದನ್ನ ಆ ಮಾಯಾವಿ ಮೇಲೆ 3 ಬಾರಿ ಪ್ರಹಾರ ಮಾಡಿ, ಅದ್ರ ಎಲ್ಲ ಮಾಯಾವಿ ಶಕ್ತಿ ನಾಶ ಆಗ್ಬಿಡುತ್ತೆ. ಜೈ ಶಿವಶಂಭು. ಓಂ ನಮಃ ಶಿವಾಯ. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಬೇಗ ಹೋಗಿ, ತಡ ಮಾಡಬೇಡಿ. ರಾಜು, ರಿಂಕಿ ಆ ಭೂತ ಅಪ್ಪು ಖುಷಿನ ಎಲ್ಲಿಟ್ಟಿದಾರಂತ ನಾನು ನೋಡ್ದೆ. ಇವತ್ತು ಅಮಾಸ್ಯೆ ರಾತ್ರಿಗೆ ಮಹಾಕಾಳಿ ಮಾತೆಗೆ ಪ್ರಾಣ ಬಲಿ, ನರ ಬಲಿ ಕೊಡ್ತಾರಂತೆ. ಇನ್ ಹಂಗೆಲ್ಲ ಬಲಿ ಕೊಡಕ್ ಆಗಲ್ಲ. ನಮ್ಮ ಹತ್ರ ಗುರುಗಳು ಕೊಟ್ಟ ದೇವ್ರ ಅಸ್ತ್ರ ಇದೆ. ನಾವೇ ಅವನ್ನ ಕೊಲ್ಬಹುದು. ಅವು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಹೌದಾ? ಸರಿ ಬನ್ನಿ, ತೋರಿಸ್ತೀನಿ ಆ ಜಾಗ. ಇಲ್ಲೇ ಒಳಗೆ ಕಟ್ಟಾಕಿದ್ದಾರೆ. ಓಂ ಕ್ಲೀಂ ರೀಂ ಸ್ವಾಹ, ಓಂ ಕ್ಲೀಂ ರೀಂ ಸ್ವಾಹ. ಈ ಮೋಹಿನಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ನಮ್ಗೆ ರೂಪ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ಲು. ಲೋಕಿಟ, ನೀ ಹೆಗ್ಗಣ ಆಗಿದ್ದಕ್ಕೆ ಇಲ್ಲಿ ಕೆಲ್ಸಕ್ಕೆ ಬಂದೆ ನೋಡು. ಹೋಗಿ ಅಪ್ಪು ಖುಷಿನ ಕಟ್ಟಿದ ಬಳ್ಳಿನ ಹಳ್ಳಿನಿಂದ ಕಟ ಅಂತ ಎಲ್ಲ ತುಂಡು ಮಾಡಿ ಹಾಕ್ಬಿಡೋ. ಹೋಗು. ಸರಿ, ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಅಂಕಲ್, ನೀವು ನಮ್ಮಿಬ್ಬರನ್ನು ಕಾಪಾಡಿದ್ರಿ. ಇಲ್ಲ ಅಂದ್ರೆ ಆ ಮೋಹಿನಿ ನಮ್ಮನ್ನ. ಏನೂ ಆಗ್ತಿರ್ಲಿಲ್ಲ ಮಕ್ಳೇ ನಿಮ್ಗೆ. ಆದ್ರೆ ಆ ಮೋಹಿನಿನ ಹಾಗೆ ಬಿಡ್ಬಾರ್ದು. ಗುರುಗಳು ಕೊಟ್ಟ ಅಸ್ತ್ರದಿಂದ 3 ಬಾರಿ ತಲೆ ಮೇಲೆ ಹೊಡೆದ್ರೆ ಅದ್ರ ಶಕ್ತಿ ಕೆಲಸ ಮಾಡಲ್ವಂತೆ. ಈ ಕೆಲಸನ ನೀವು ಮಕ್ಕಳೇ ಮಾಡಬೇಕು. ಸರಿ ಅಂಕಲ್, ಈ ಕೆಲಸ ನಾನೇ ಮಾಡ್ತೀನಿ. ಲೋ ಮಾಂತ್ರಿಕ, ಕಣ್ಣು ಬಿಟ್ಕೊಂಡು ಕಾಯ್ತಿರೋ ಅಂದ್ರೆ ನಿಂತಲ್ಲೇ ನಿದ್ರೆ ಮಾಡ್ತೀಯೇನೋ? ಏನೋ ಶಬ್ದ ಅಲ್ಲಿ, ಹೋಗ್ ನೋಡು. ಏನು ಮಾಡ್ತೀರಾ ಇಲ್ಲೆಲ್ಲ? ನಿಮ್ ಯಾರಿಗೂ ಏನು ಮಾಡಕ್ಕಾಗಲ್ಲ. ನಾನು ಬಿಟ್ರೆ ತಾನೇ ನಿಮ್ಮನ್ನ. ಲೋ, ನಮ್ಮನ್ನ ಇವರೇ ಪ್ರಾಣಿ ಮಾಡಿದ್ದಲ್ವೇನ್ರು? ಪ್ರಾಣಿಯಾಗಿ ಸುಮ್ಮನೆ ಇದ್ರೆ ಹೆಂಗೆ? ನಮ್ ಕೆಲ್ಸನ್ನ ತೋರ್ಸೋದ್ ಬೇಡ್ವೇನ್ರು? ಕುಕ್ಕಿ ಪರ್ಚಿ ಬಗ್ದು ಬಿಡುವ ಈ ಕಪ್ಪೆನ. ನೀವು ಇಲ್ಲಿ ಹುಡ್ಕೊಂಡು ಬಂದ್ರಾ? ಒಳ್ಳೇದಾಯ್ತು. ಇನ್ನೊಂದು ಹೆಣ್ಣು ಮಗು ಇದೆ. ಇಬ್ರಿಬ್ರು ಹೆಣ್ಮಕ್ಳಾದ್ರಿ ನನ್ನ ಪೂಜೆಗೆ. 5-6 ನರಬಲಿ ಒಟ್ಟಿಗೆ ಕೊಟ್ಬಿಡ್ತೀನಿ. ಮಹಾಕಾಳಿ ಪ್ರಸನ್ನ ಆಗ್ಬಿಡ್ತಾಳೆ. ನಂಗೆ ಮಹಾಮಾಂತ್ರಿಕ ಶಕ್ತಿ ಸಿಕ್ಬಿಡುತ್ತೆ. ಓ ಮೋಹಿನಿ ಅಕ್ಕ, ನಾನು ಬಿಟ್ರೆ ಅಲ್ವಾ ನೀನು ನರಬಲಿ ಕೊಟ್ಟು ಶಕ್ತಿ ಪಡೆಯೋದು? ಹೊಡಿ, ಕೊಂದ್ಬಿಡು. ಬೇಡ, ನನ್ನ ಕೊಲ್ಬೇಡ. ನನಗ್ ಬದುಕ್ಬೇಕು, ಬಿಟ್ಬಿಡು ನನ್ನ. ನಾವು ಬದುಕೋದ್ ಬೇಡ್ವಾ? ನಮ್ಮನ್ನೆಲ್ಲ ಕೊಲ್ಲಕ್ ಹೊರಟೆ, ನೀನ್ ಮಾತ್ರ ಬದುಕ್ಬೇಕಾ? ನಿಂಗೊಬ್ಳಿಗೆ ಜೀವದ ಮೇಲೆ ಆಸೆನಾ? ನಮ್ಗಿಲ್ವಾ?
ಇದಕ್ಕೆಲ್ಲ ನಿಮ್ಮೂರವರೇ ಕಾರಣ. ನಿಮ್ಮೂರವರೆಲ್ಲ ಸೇರಿ ನನ್ನ ಹೀಗೆ ಮಾಡಿದ್ದು. ಅವರಿಂದಲೇ ನಂಗೆ ಈ ಪರಿಸ್ಥಿತಿ ಬಂತು. ನಾನು ಮೋಹಿನಿನೂ ಅಲ್ಲ, ಪಿಸಾಚಿನೂ ಅಲ್ಲ. ನಾನು ನನ್ನ ಸಂಸಾರದ ಜೊತೆ ಕಾಡಲ್ಲಿ ವಾಸಿಸ್ತಿದ್ದೆ. ಊರ ಜನ ನನ್ನ ಮೋಹಿನಿ ಅಂತ ನನ್ನ ಗುಡಿಸ್ಲಿಕ್ಕೆ ಬೆಂಕಿ ಕೊಟ್ಟು ನನ್ನ ಮನೆಯವರನ್ನೆಲ್ಲ ಕೊಂದ್ಬಿಟ್ರು. ನಾನು ನೋಡೋಕೆ ಸುಂದರವಾಗಿರೋದ್ರಿಂದ ನನಗೇನೆಲ್ಲ ಕಾಟ ಕೊಟ್ಟು ಹೊಡೆದು ಕಾಡ್ ಮಧ್ಯೆ ತಂದು ಬಿಸಾಕೋದ್ರು. ಅಲ್ಲೊಬ್ಳು ಮಾಂತ್ರಿಕ ಹೆಂಗಸು ನನ್ನ ಕಾಪಾಡಿ ತನ್ನ ಮಾಯಾವಿ ವಿದ್ಯೆನೆಲ್ಲ ನಂಗೆ ಕಲಿಸ್ಕೊಟ್ಲು. ಇವತ್ತು ನಾನು ನನ್ನೆಲ್ಲ ಶಕ್ತಿ ಕಳ್ಕೊಂಡೆ. ಬಿಡಿ, ನನ್ನ ಎಲ್ಲೋ ಕಾಡಲ್ಲಿ ಹೋಗಿ ಬದುಕೋತೀನಿ. ನನ್ನ ಬಿಡಿ, ನನ್ನ ಬಿಟ್ಬಿಡಿ. ಮೋಹಿನಿ, ನಿನ್ನ ಹತ್ರ ಶಕ್ತಿ ಇಲ್ಲ ಅಂದ್ರೆ ಏನಾಯ್ತು? ನನ್ನ ಹತ್ರ ಇದೆ. ಇವರನ್ನೆಲ್ಲ ಕೊಂದು ತಿಂದು ಬಿಡ್ತೀನಿ. ಏ ಕಪ್ಪೆ, ಜೀವ ಬೇಕಾದ್ರೆ ಇಲ್ಲಿನ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ನಿನ್ನ ಕೊಂದು 2 ತುಂಡು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಹೋಗು, ಓಡ್ ಹೋಗು. ತಗೊಳ್ಳಿ ಮಕ್ಕಳೇ ನಿಮ್ಮ ಅಸ್ತ್ರ. ಮೋಹಿನಿ ಅಕ್ಕ, ನೀವಿನ್ನು ಕೆಟ್ಟ ಕೆಲಸ ಕೈ ಹಾಕಬೇಡಿ. ಈ ಒಳ್ಳೆಯವ್ರ ಹಾಗೆ ಇರಿ. ಯಾರಿಗೂ ತೊಂದರೆ ಕೊಡೋಕ್ ಹೋಗ್ಬೇಡಿ. ಈ ಹೋಗಿ ಎಲ್ಲಾದ್ರೂ ಕಾಡಲ್ಲಿ ಬದುಕೊಳ್ಳಿ. ಅಪ್ಪು, ಅಂತೂ ಇಂತೂ ನಾವು ಬದುಕ್ತು ಕಣೋ. ಇಲ್ಲ ಅಂದಿದ್ರೆ ಇವತ್ತಿನ ಅಮಾವಾಸ್ಯೆಗೆ ಮಹಾ ನರಬಲಿನೇ ಆಗ್ ಹೋಗ್ತಿತ್ತು. ಕಮೆಂಟ್ ಮಾಡ್ತಿರೋ ಬಿಡ್ತಿರೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.